ಇದರಿಂದ CNG ಬಳಸಿ 40ರಷ್ಟು ಹಣ ಉಳಿಸಬಹುದು. 10 ಸಿಗರೆಟ್ ಸೇದೋದು ಒಂದೇ, ದೆಹಲಿಯಲ್ಲಿ ಉಸಿರಾಡೋದು ಒಂದೇ. ಎಥನಾಲ್ ಪೆಟ್ರೋಲ್ ಬರೀ ಕಡಿಮೆ ಮೈಲೇಜ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇಂಜಿನ್ ಕೂಡ ಬೇಗ ರಿಪೇರಿಗೆ ಬರೋ ಹಾಗೆ ಮಾಡುತ್ತೆ. ಜನ ಹಣ್ಣು ತಗೊಳ್ಳಿ, ಇಲ್ಲ ಚಪ್ಪಲಿ ತಗೊಳ್ಳಿ, ಇಲ್ಲ ಚಿನ್ನನೇ ತಗೊಳ್ಳಿ, ಮೊದಲು ನೋಡದೆ ರೇಟನ್ನ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ನಾನು 6 ವರ್ಷದಿಂದ ಕಾರು ಓಡಿಸ್ತಾ ಇದ್ದೀನಿ. ಈಗ ನನ್ನ ಹತ್ರ ಇರೋ ಪೆಟ್ರೋಲ್ ಕಾರಿಗೆ CNG ಕಿಟ್ ಹಾಕಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಹೇಳಬಹುದು, ಸುಮ್ಮನೆ CNG ಕಿಟ್ ಅಳವಡಿಸಕ್ಕೆ ಅಂತ ಯಾಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ. ಆದರೆ ನಾನು ಕೊಡೋ ಕಾರಣ ಕೇಳಿದರೆ ನೀವು ಸಹ ನಿಮ್ಮ ಹತ್ತಿರ ಇರೋ ಪೆಟ್ರೋಲ್ ಕಾರಿಗೆ CNG ಕಿಟ್ ಹಾಕಿಸೋ ಬಗ್ಗೆ ಯೋಚಿಸ್ತೀರಾ. ಹಾಗಾದರೆ ಬನ್ನಿ ಶುರು ಮಾಡೋಣ. ನೋಡಿ, ಪೆಟ್ರೋಲ್ ಕಾರುಗಳಿಗೆ ಯಾಕೆ CNG ಹಾಕಿಸಬೇಕು ಅನ್ನೋದಕ್ಕೆ ನಾನು 5 ಕಾರಣ ಕೊಡ್ತೀನಿ. ಮೊದಲನೇ ಕಾರಣ, ಕಡಿಮೆ CNG ಬೆಲೆ. ಇಂಡಿಯಾದಲ್ಲಿ ಜನ ಮೊದಲು ನೋಡೋದೇ ಬೆಲೆನ. ಜನ ಹಣ್ಣು ತಗೊಳ್ಳಿ, ಇಲ್ಲ ಚಪ್ಪಲಿ ತಗೊಳ್ಳಿ, ಇಲ್ಲ ಚಿನ್ನನೇ ತಗೊಳ್ಳಿ, ಮೊದಲು ನೋಡೋದೇ ರೇಟನ್ನು. ಯಾಕಂದರೆ ನಮ್ಮ ದೇಶ ಬಂದು ಪ್ರೈಸ್ ಸೆನ್ಸಿಟಿವ್ ದೇಶ. ಇವತ್ತಿನ ಪೆಟ್ರೋಲ್ ರೇಟು ಬೆಂಗಳೂರಿನಲ್ಲಿ 102 ರೂಪಾಯಿ ಇದೆ. ಹಾಗೆಯೇ CNG ರೇಟ್ ಬೆಂಗಳೂರಿನಲ್ಲಿ 82 ರೂಪಾಯಿ ಇದೆ. ಹತ್ತತ್ರ 20 ರೂಪಾಯಿ CNG ರೇಟ್ ಕಮ್ಮಿ ಇದೆ. ನಿಮಗೇನಾದರೂ ದುಡ್ಡು ಉಳಿಸೋ ಮನಸ್ಸಿದ್ರೆ CNG ಒಳ್ಳೆ ಆಯ್ಕೆ. ಎರಡನೇ ಕಾರಣ, ಹೆಚ್ಚಿನ ಮೈಲೇಜ್. CNG ಕಾರುಗಳು ಪೆಟ್ರೋಲ್ ಕಾರಿಗಿಂತ ಜಾಸ್ತಿ ಮೈಲೇಜ್ ಕೊಡುತ್ತೆ. ಉದಾಹರಣೆಗೆ, ಇಂಡಿಯಾದಲ್ಲಿ ಜಾಸ್ತಿ ಮಾರಾಟ ಆಗೋ ಆಲ್ಟೋ ಕಾರ್ನೇ ತಗೊಳ್ಳಿ. ಕಂಪನಿ ಹೇಳೋ ಪ್ರಕಾರ ಆಲ್ಟೋ ಪೆಟ್ರೋಲ್ ಕಾರು ಲೀಟರ್ಗೆ 24 ಕಿಲೋಮೀಟರ್ ಮೈಲೇಜ್ ಕೊಟ್ಟರೆ, ಅದೇ ಆಲ್ಟೋ CNG ಕಾರು ಪ್ರತಿ kg CNGಗೆ 33 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅಂದರೆ ಪೆಟ್ರೋಲ್ ಕಾರಿಗಿಂತ CNG ಕಾರುಗಳು 9ರಿಂದ 10 ಕಿಲೋಮೀಟರ್ ಮೈಲೇಜ್ ಜಾಸ್ತಿನೇ ಕೊಡುತ್ತೆ. ಅದರಲ್ಲಂತೂ ಭಾರತದಂಥ ಮಧ್ಯಮ ವರ್ಗದ ಜನರೇ ಜಾಸ್ತಿ ಇರೋ ದೇಶದಲ್ಲಿ ಮೈಲೇಜ್ ಮ್ಯಾಟ್ರು ಕೂಡ ತುಂಬ ಮುಖ್ಯ ಆಗುತ್ತೆ. CNG ಹಾಕಿಸೋದ್ರಿಂದ ಎಷ್ಟು ದುಡ್ಡು ಉಳಿಯುತ್ತೆ ಅನ್ನೋದನ್ನ ಉದಾಹರಣೆ ಸಮೇತ ಹೇಳ್ತೀನಿ ಕೇಳಿ. ಮಾರುತಿ ಸುಜುಕಿ ಆಲ್ಟೋ ಪೆಟ್ರೋಲ್ ಕಾರ್ನ 1000 ಕಿಲೋಮೀಟರ್ ಓಡಿಸೋಕ್ಕೆ ಇವತ್ತಿನ ಪೆಟ್ರೋಲ್ ರೇಟ್ 102 ರೂಪಾಯಿಯಂತೆ 24 ಕಿಲೋಮೀಟರ್ ಮೈಲೇಜ್ನಂತೆ ಲೆಕ್ಕ ಹಾಕಿದರೆ ಸುಮಾರು 4250 ರೂಪಾಯಿ ಖರ್ಚಾಗತ್ತೆ. ಅದೇ ಆಲ್ಟೋ CNG ಕಾರು 1000 ಕಿಲೋಮೀಟರ್ ಓಡಿಸೋಕ್ಕೆ ಇವತ್ತಿನ CNG ರೇಟ್ 82 ರೂಪಾಯಿಯಂತೆ 33 ಕಿಲೋಮೀಟರ್ ಮೈಲೇಜ್ನಂತೆ ಲೆಕ್ಕ ಹಾಕಿದರೆ ಸುಮಾರು 2484 ರೂಪಾಯಿ ಖರ್ಚಾಗತ್ತೆ. ಅಂದರೆ CNG ಕಾರಿನಲ್ಲಿ ಸುಮಾರು 1700 ರೂಪಾಯಿಯಷ್ಟು ಕಡಿಮೆ ಹಣದಲ್ಲಿ ನೀವು 1000 ಕಿಲೋಮೀಟರ್ ಓಡಿಸಬಹುದು. ಇದರಿಂದ CNG ಬಳಸಿ 40ರಷ್ಟು ಹಣ ಉಳಿಸಬಹುದು. ಮೂರನೇ ಕಾರಣ, ವಾಯುಮಾಲಿನ್ಯ. ಪೆಟ್ರೋಲ್ ಕಾರಿಗಿಂತ CNG ಕಾರುಗಳಲ್ಲಿ ಕಮ್ಮಿ ಹೊಗೆ ಬರುತ್ತೆ. ಉದಾಹರಣೆಗೆ, ಪೆಟ್ರೋಲ್ ಕಾರು 1 ಕಿಲೋಮೀಟರ್ ಓಡಿದರೆ 165 ಗ್ರಾಂ ಇಂಗಾಲದ ಡೈಆಕ್ಸೈಡನ್ನು ಮತ್ತು 0.076 ಗ್ರಾಂನಷ್ಟು ನೈಟ್ರೋಜನ್ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಅದೇ CNG ಕಾರು 1 ಕಿಲೋಮೀಟರ್ ಓಡಿದರೆ 144 ಗ್ರಾಂ ಇಂಗಾಲದ ಡೈಆಕ್ಸೈಡನ್ನು ಮತ್ತು 0.009 ಗ್ರಾಂನಷ್ಟು ನೈಟ್ರೋಜನ್ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಪೆಟ್ರೋಲ್ ಕಾರಿಗಿಂತ CNG ಕಾರುಗಳು 20ರಷ್ಟು ಕಡಿಮೆ ಇಂಗಾಲದ ಡೈಆಕ್ಸೈಡ್ ಮತ್ತು 96% ಕಡಿಮೆ ನೈಟ್ರೋಜನ್ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಇವತ್ತಂತೂ ದೆಹಲಿ ಗ್ಯಾಸ್ ಚೇಂಬರ್ ಆಗಿದೆ. 10 ಸಿಗರೆಟ್ ಸೇದೋದು ಒಂದೇ, ದೆಹಲಿಯಲ್ಲಿ ಉಸಿರಾಡೋದು ಒಂದೇ. ಅದಕ್ಕೆ ದೆಹಲಿ ಹೈಕೋರ್ಟ್ 2003ರಲ್ಲಿ CNG ಆಟೋಗಳನ್ನು ಕಡ್ಡಾಯ ಮಾಡಿ ಪೆಟ್ರೋಲ್ ಆಟೋಗಳನ್ನು ಬ್ಯಾನ್ ಮಾಡಿತ್ತು. ನೀವು ಅಷ್ಟೇ, ಪರಿಸರದ ಮೇಲೆ ಕಾಳಜಿ ಇದ್ದರೆ CNG ಇಲ್ಲ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳ ಕಡೆ ಗಮನ ಹರಿಸಿ. ನಾಲ್ಕನೇ ಕಾರಣ, ಎಥನಾಲ್ ಮಿಕ್ಸ್ ಪೆಟ್ರೋಲ್. ನಿಮ್ಮ ಹತ್ರ ಏನಾದರೂ 4 ವರ್ಷಕ್ಕಿಂತ ಹಳೆ ಪೆಟ್ರೋಲ್ ಕಾರ್ ಇದ್ದರೆ ಆ ಕಾರು ಈಗ ಕಡಿಮೆ ಮೈಲೇಜ್ ಕೊಡ್ತಿರುತ್ತೆ. ಕಾರಣ ಬಂದು ಈಗ ಸಿಗುತ್ತಿರುವ ಪೆಟ್ರೋಲ್ನಲ್ಲಿ 15% ಇಥನಾಲ್ ಮಿಕ್ಸ್ ಆಗಿರುತ್ತೆ.
ಇದರಿಂದ ನಿಮ್ಮ ಕಾರುಗಳು ಕನಿಷ್ಠ 5ರಿಂದ 10% ಕಡಿಮೆ ಮೈಲೇಜ್ ಕೊಡುತ್ತೆ. ಎಥೆನಾಲ್ ಪೆಟ್ರೋಲ್ ಬರೀ ಕಡಿಮೆ ಮೈಲೇಜ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಇಂಜಿನ್ ಕೂಡ ಬೇಗ ರಿಪೇರಿಗೆ ಬರೋ ಹಾಗೆ ಮಾಡುತ್ತೆ. ಕಾರಣ ಏನಂದರೆ ಎಥೆನಾಲ್ ಬಂದು ಕರೋಸಿವ್ ಎಲಿಮೆಂಟ್. ಇದರಿಂದ ಕಾರಿನ ಇಂಜಿನ್ನಲ್ಲಿ ಉಪಯೋಗಿಸಿರುವ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಐಟಂಗಳು ಬೇಗ ಹಾಳಾಗುತ್ತೆ. ಉದಾಹರಣೆಗೆ ಕಾರಿನ ಇಂಜಿನ್ನಲ್ಲಿ ಉಪಯೋಗಿಸಿರೋ ಫ್ಲೂಯಲ್ ಪೈಪ್, ಇಂಜಿನ್ ಹೆಡ್ ಗ್ಯಾಸ್ಕೆಟ್ ಮತ್ತು ಸಿಲಿಂಡರ್ ಬೋರ್ ಸ್ಕೋರಿಂಗ್ ಇವೆಲ್ಲ ಬೇಗ ಹಾಳಾಗುತ್ತೆ. ಆದ್ದರಿಂದ ನಿಮ್ಮ ಹತ್ರ ಏನಾದರೂ ಹಳೆ ಪೆಟ್ರೋಲ್ ಕಾರಿದ್ರೆ ಅದಕ್ಕೆ CNG ಫಿಟ್ ಮಾಡಿಸೋದು ಒಳ್ಳೆಯದು. 5ನೇ ಕಾರಣ ಬಂದು ಕಡಿಮೆ ಸರ್ವಿಸ್ ಖರ್ಚು. CNG ಕಾರುಗಳು ಪೆಟ್ರೋಲ್ ಕಾರಿಗೆ ಹೋಲಿಸಿದರೆ ಕಡಿಮೆ ಇಂಜಿನ್ ಆಯಿಲನ್ನು ಬಳಸುತ್ತೆ. ಇದರಿಂದ CNG ಕಾರುಗಳು 20ರಷ್ಟು ಸರ್ವಿಸ್ ಖರ್ಚನ್ನು ಹಣ ಉಳಿಸುತ್ತೆ. ಓಹೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? CNG ಕಿಟ್ ಹಾಕಿಸೋಕ್ಕೆ ಹೋಗ್ತಾ ಇದ್ದೀರಾ? ಇರಿ 1 ನಿಮಿಷ ಇರಿ. CNG ಇಂದ ಬರೀ ಅನುಕೂಲ ಅಷ್ಟೇ ಅಲ್ಲ, ಅನಾನುಕೂಲ ಕೂಡ ಇದೆ. ನಾನು ಈಗ CNGಯ 5 ಅನಾನುಕೂಲ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ಕಾರಣ ದುಬಾರಿ CNG ಕಿಟ್. ಪೆಟ್ರೋಲ್ ಕಾರಿಗೆ ಹೋಲಿಸಿದರೆ CNG ಕಾರಿನ ಬೆಲೆ ಜಾಸ್ತಿ. ಉದಾಹರಣೆಗೆ ಮಾರುತಿ ಸುಜುಕಿಯ ಆಲ್ಟೋ ಕಾರ್ನ ಪೆಟ್ರೋಲ್ ವರ್ಷನ್ ಬಂದು 5,10,000 ಇದೆ. ಹಾಗೆಯೇ ಆಲ್ಟೋ CNG ವರ್ಷನ್ ಕಾರ್ ಬಂದು 6,20,000 ಇದೆ. ಪೆಟ್ರೋಲ್ಗಿಂತ CNG ಕಾರು 1,00,000 ರೂಪಾಯಿ ಬೆಲೆ ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ನೀವು ಏನಾದರೂ ಆಚೆ ಲೋಕಲ್ ಸರ್ವಿಸ್ ಸೆಂಟರ್ನಲ್ಲಿ ಏನಾದರೂ CNG ಕಿಟ್ ಹಾಕಿಸಿದರೆ ಕನಿಷ್ಠ ಅಂದರೂ 40ರಿಂದ 60,000 ರೂಪಾಯಿ ಖರ್ಚಾಗತ್ತೆ. ಅಷ್ಟೇ ಅಲ್ಲದೆ ಡಾಕ್ಯುಮೆಂಟ್ ಚಾರ್ಜ್ ಮತ್ತು ಇನ್ಶೂರೆನ್ಸ್ ಚಾರ್ಜ್ ಅಂತ ಬೇರೆ 5ರಿಂದ 10,000 ರೂಪಾಯಿ ಹೆಚ್ಚಿನ ಖರ್ಚು ಬರುತ್ತೆ. ನಾವು ಹೇಳಬಹುದು CNG ಬೆಲೆ ಕಡಿಮೆ ಇದೆ ಅಂತ, ಆದರೆ CNG ಕಿಟ್ನ ಬೆಲೆ ಜಾಸ್ತಿ ಇದೆ. 2ನೇ ಕಾರಣ ಬಂದು ಲೋ ಪಿಕಪ್. CNG ಕಾರುಗಳು ಪೆಟ್ರೋಲ್ ಕಾರಿಗಿಂತ ಕಡಿಮೆ ಪಿಕಪ್ ಕೊಡುತ್ತೆ. ಉದಾಹರಣೆಗೆ ಮಾರುತಿ ಆಲ್ಟೋ ಪೆಟ್ರೋಲ್ ಕಾರು 5,500 RPMನಲ್ಲಿ 48 ಕಿಲೋವ್ಯಾಟ್ ಪವರ್ ಜನರೇಟ್ ಮಾಡಿದರೆ, ಅದೇ ಆಲ್ಟೋ CNG ಕಾರು 5,300 RPMನಲ್ಲಿ 41 ಕಿಲೋವ್ಯಾಟ್ ಪವರ್ ಜನರೇಟ್ ಮಾಡುತ್ತೆ. ಅಂದರೆ CNG ಕಾರುಗಳು ಪೆಟ್ರೋಲ್ ಕಾರಿಗಿಂತ 15ರಷ್ಟು ಕಡಿಮೆ ಪವರ್ ಜನರೇಟ್ ಮಾಡುತ್ತೆ. ಇದರಿಂದ CNG ಕಾರು ಓಡಿಸುವಾಗ ಕಮ್ಮಿ ಪಿಕಪ್ ಸಿಗುತ್ತೆ. 3ನೇದು ಬಂದು ಬೂಟ್ ಸ್ಪೇಸ್ ಇಲ್ಲದಿರುವುದು. CNG ಟ್ಯಾಂಕ್ನ ಕಾರಿನ ಹಿಂದಿನ ಬೂಟ್ ಸ್ಪೇಸ್ನಲ್ಲಿ ಫಿಟ್ ಮಾಡುವುದರಿಂದ ಲಗೇಜ್ ಇಡಲು ಜಾಗ ಸಿಗೋದಿಲ್ಲ. ಇದರಿಂದ ಫ್ಯಾಮಿಲಿ ಜೊತೆ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ ಲಗೇಜ್ ಇಡಲು ತೊಂದರೆ ಆಗುತ್ತೆ. 4ನೇ ಕಾರಣ ಕಡಿಮೆ CNG ಬಂಕ್ಗಳು. ನಮ್ಮ ದೇಶದಲ್ಲಿ 67,000 ಪೆಟ್ರೋಲ್ ಬಂಕ್ಗಳಿವೆ. ಅದೇ CNG ಬಂಕ್ಗಳು ಕೇವಲ 6,000 ಇದೆ. ನೀವು ಕೆಲವು ಸಲ ನೋಡಬಹುದು CNG ಹಾಕಿಸಲು ಆಟೋಗಳು, ಕಾರುಗಳು ಉದ್ದದ ಲೈನಲ್ಲಿ ನಿಂತಿರುತ್ತೆ. ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ನೋಡಿದೆ. ಹತ್ತತ್ರ 20ರಿಂದ 30 ಆಟೋಗಳು ಸಾಲಾಗಿ CNG ಹಾಕಿಸಲು ಅರ್ಧ ಗಂಟೆಯಿಂದ ನಿಂತಿದ್ವು. ಅಷ್ಟೇ ಅಲ್ಲದೆ ನೀವು ಪೆಟ್ರೋಲ್ನ ಕೇವಲ 1ರಿಂದ 2 ನಿಮಿಷದಲ್ಲಿ ಹಾಕಿಸಬಹುದು. ಅದೇ CNG ಹಾಕಿಸಲು ನಿಮಗೆ ಕನಿಷ್ಠ 5 ನಿಮಿಷ ಬೇಕು. ಅದರ ಜೊತೆ ಕೆಲವು ಸಲ ಕ್ಯೂನಲ್ಲಿ ನಿಲ್ಲಬೇಕು. ಅದಾದ ಮೇಲೆ ಕೆಲವು ಸಲ ಬಂಕ್ಗಳಲ್ಲಿ ಕಡಿಮೆ ಪ್ರೆಷರ್ ಇರುತ್ತೆ. ಇದರಿಂದ ಕೂಡ ಸರಿಯಾಗಿ CNG ಫಿಲ್ ಆಗುವುದಿಲ್ಲ. 5ನೇ ಕಾರಣ ಹೆಚ್ಚಿನ ಖರ್ಚು. ಪ್ರತಿ 3 ವರ್ಷಕ್ಕೆ ಒಂದು ಸಲ CNG ಕಿಟ್ನ ಪರೀಕ್ಷೆ ಮಾಡಿಸಬೇಕು. ಅದೇ ಪೆಟ್ರೋಲ್ ಕಾರುಗಳು 10ರಿಂದ 15 ವರ್ಷಕ್ಕೆ FC ತೆಗೆಸಬೇಕಾಗತ್ತೆ. ಅದೇ CNGಯಲ್ಲಿ ಪ್ರತಿ 3 ವರ್ಷಕ್ಕೆ CNG ಟ್ಯಾಂಕ್ FC ತೆಗೆಸಬೇಕು. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಕೂಡ ಜಾಸ್ತಿ ಕಟ್ಟಬೇಕು. ಮತ್ತು ಗಾಡಿಯ ರೀಸೇಲ್ ವ್ಯಾಲ್ಯೂ ಪೆಟ್ರೋಲ್ ಗಾಡಿಗಿಂತ ಕಡಿಮೆ ಇರುತ್ತೆ. ಆದ್ದರಿಂದ CNG ಹಾಕಿಸೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಮ ದುಡ್ಡಿನ ಜೊತೆ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ. ಯಾಕೆಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ಕೊನೆ ಮಾತು, ನಿಮಗೆ ದುಡ್ಡು ಉಳಿಸಬೇಕು ಅಂತ ಮನಸ್ಸಲ್ಲಿದ್ದರೆ, ಹಾಗೆಯೇ ನನಗೆ ಪಿಕಪ್ಗಿಂತ ಮೈಲೇಜ್ ಮುಖ್ಯ ಅನ್ನೋದಾದರೆ, ಹಾಗೆ ಲಾಂಗ್ ಟ್ರಿಪ್ಗೆ ಹೋದಾಗ ಬೂಟ್ ಸ್ಪೇಸ್ ಇಲ್ಲ ಅಂದರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ನಿಮಗೆ CNG ಬೆಸ್ಟು. ಇಲ್ಲ ನನಗೆ ಮೈಲೇಜ್ಗಿಂತ ಪಿಕಪ್ ಮುಖ್ಯ ಅನ್ನೋದಾದರೆ, ನನಗೆ ಬೂಟ್ ಸ್ಪೇಸ್ ಮುಖ್ಯ ಆಗುತ್ತೆ, ನಾನು ತುಂಬ ಲಗೇಜ್ ಕ್ಯಾರಿ ಮಾಡ್ತೇನೆ ಅನ್ನೋದಾದರೆ
ಹಾಗೆಯೇ ನಿಮಗೆ ದುಡ್ಡಿಗಿಂತ ಪರ್ಫಾರ್ಮೆನ್ಸ್ ಮುಖ್ಯ ಅನ್ನೋದಾದರೆ ನಿಮಗೆ ಪೆಟ್ರೋಲ್ ಗಾಡಿನೇ ಬೆಸ್ಟ್. ಅಷ್ಟೇ.